ಹಾಯ್ ಹಲೋ ನಮಸ್ಕಾರ. ಬ್ಯೂಟಿಫುಲ್ ಅಡುಗೆ ಮನೆಗೆ ಸುಸ್ವಾಗತ. ನಾನು ಭವ್ಯ ಭಾಸ್ಕರ್ ಶೆಟ್. ಇವತ್ತು ಮಿಲೆಟ್ ಲಡ್ಡು ಪೌಡ್ರನ್ನ ಬಳಸಿ ಒಂದು ಸ್ಪೆಷಲ್ ರೆಸಿಪಿ, ಸ್ವಲ್ಪ ಕೂಡ ಗ್ಯಾಸ್ ಬಳಸದೆ, ಒಂದು ಹನಿ ನೀರನ್ನು ಬಳಸದೆ ಮಾಡುವಂಥ ಸಖತ್ ಇಷ್ಟ ಆಗುವಂಥ ಈಸಿ ರೆಸಿಪಿ. ತುಂಬಾ ಚೆನ್ನಾಗಿರುತ್ತೆ, ತುಂಬ ಬೇಗ ಕೂಡ ಆಗುತ್ತೆ. ತುಂಬ ಸಲ ಬಿಸಿನೀರನ್ನು ಬಳಸಿ ನಾನು ಮಿಲೆಟ್ ಲಡ್ಡು ಪೌಡರ್ನ ಬಳಸಿ ನಿಮಗೆ ರೆಸಿಪಿಗಳನ್ನ ಶೇರ್ ಮಾಡಿದ್ದೆ. ಇವತ್ತು ಸ್ವಲ್ಪ ಅಂದರೆ ಒಂದು ಹನಿ ಕೂಡ ನೀರು ಯೂಸ್ ಮಾಡದೆ, ಸ್ವಲ್ಪ ಕೂಡ ಗ್ಯಾಸ್ ಮೇಲೆ ಬಿಸಿ ಮಾಡ್ದೇ ಮಾಡುವಂಥ ಈಸಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಹಾಗಾದರೆ ಇವತ್ತಿನ ಅಂಗನವಾಡಿಯಲ್ಲಿ ಕೊಡುವಂಥ ಮಿಲೆಟ್ ಲಡ್ಡು ಪೌಡ್ರನ್ನ ಬಳಸಿ ಯಾವ ರೆಸಿಪಿ ಮಾಡೋದು ಅಂತ ನೋಡೋಣವಾ? ಅದಕ್ಕಿಂತ ಮೊದಲು ಯಾರೆಲ್ಲ ಇದೇ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪೂರ್ತಿ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ. ಹಾಗಾದರೆ ಬನ್ನಿ ಇವತ್ತಿನ ಈಸಿ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಇದರಲ್ಲಿ ವಿಟಮಿನ್, ಮಿನರಲ್ಸ್ ಎಲ್ಲ ಇರುತ್ತೆ. ಹಾಗಾಗಿ 3 ವರ್ಷದಿಂದ 6 ವರ್ಷದ ಎಲ್ಲ ಮಕ್ಕಳಿಗೂ ನೀವು ಇದನ್ನು ಕೊಡ್ಬೋದು. ದೊಡ್ಡವರು ಕೂಡ ಇದನ್ನು ಬಳಸ್ಬೋದು. ಬಾಣಂತಿಯರು, ಗರ್ಭಿಣಿಯರು ಎಲ್ಲರೂ ಬಳಸ್ಬೋದು ಅಂತ ಒಂದು ರೆಸಿಪಿ. ಚಿಕ್ಕ ಮಗುವಿಂದ ಹಿಡಿದು ದೊಡ್ಡವರವರೆಗೂ ತಿನ್ಬೋದು, ಏನೂ ಹೆಲ್ತ್ ಪ್ರಾಬ್ಲಮ್ ಬರೋದಿಲ್ಲ. ಅರ್ಥ ಆಯಿತಾ? ಈಗ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ನಾನು ಸುಮಾರು ಒಂದು ದೊಡ್ಡ ಕಪ್ನಲ್ಲಿ 1 ಕಪ್ ಆಗೋಷ್ಟು ಮಿಲೆಟ್ ಲಡ್ಡು ಮಿಶ್ರಣವನ್ನು ಹಾಕ್ಕೋತಾ ಇದ್ದೀನಿ. ಅಂದರೆ ಪೌಡರ್ನ ನಾನು ಇಲ್ಲಿ ಹಾಕ್ಕೋತಾ ಇದ್ದೀನಿ. ಸುಮಾರು ಒಂದು ದೊಡ್ಡ ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಹುರುಗಡಲೆ ಪೌಡ್ರನ್ನ ಹಾಕ್ಕೋತಾ ಇದ್ದೀನಿ, ಸುಮಾರು 2 ಸ್ಪೂನು. ಇದರಲ್ಲಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಎಳ್ಳು ಕೂಡ ಇದೆ. ಒಂದು 4 ಚಿಟಿಕೆ ಆಗೋಷ್ಟು ಎಳ್ಳು ಹಾಕ್ಕೊಂಡ್ರೂ ಆಗುತ್ತೆ. ಅದು ಬಿಳೆ ಎಳ್ಳು. ನಿಮ್ಗೆ ಇದಿಲ್ಲ ಅಂದರೆ ಪಂಚಕಜಾಯ ಮಾಡಿರ್ತೀವಲ್ವ, ಯಾವುದಾದ್ರೂ ಹಬ್ಬದಲ್ಲಿ, ಫಂಕ್ಷನಲ್ಲಿ ಪಂಚಕಜಾಯ, ಅದನ್ನು ಕೂಡ ನೀವು ಇದಕ್ಕೆ ಹಾಕ್ಕೋಬೋದು. ಚೌತಿ ಹಬ್ಬದಲ್ಲಿ ಮಾಡಿರ್ತೀವಲ್ಲ ಪಂಚಕಜಾಯ, ಅದನ್ನು ಹಾಕ್ಕೋಬೋದು. ಈಗ ಅವನ್ನೆಲ್ಲ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಹಾಲನ್ನು ಹಾಕ್ಕೋತಾ ಇದ್ದೀನಿ. ಬಿಸಿ ಮಾಡೋ ಅಗತ್ಯ ಇಲ್ಲ. ರೂಮ್ ಟೆಂಪ್ರೇಚರಲ್ಲಿರುವಂಥ ಹಾಲಾದರೆ ಅಡ್ಡಿಲ್ಲ. ಫ್ರಿಜ್ಜಲ್ಲಿರೋ ಹಾಲು ಬೇಡ, ಆದಷ್ಟು ರೂಮ್ ಟೆಂಪ್ರೇಚರಲ್ಲಿರುವಂಥ ಹಾಲನ್ನು ಹಾಕ್ಕೊಳ್ಳಿ. ಹಾಲನ್ನು ಹಾಕ್ಬಿಟ್ಟು ಪೂರ್ತಿಯಾಗಿ ಮಿಶ್ರಣವನ್ನು ಮಿಕ್ಸ್ ಮಾಡಿ, ಒಂದೇ ಒಂದು ಉಂಡೆ ಬರದೇ ಇರೋ ಥರ ಚೆನ್ನಾಗಿ ಇದನ್ನು ಕಲಿಸ್ಕೊಳ್ಳಿ. ಕೈಯಲ್ಲಿ ನಾದ್ಕೊಂಡ್ರೂ ಕೂಡ ನಡೆಯುತ್ತೆ. ಈ ಥರ ಚೆನ್ನಾಗಿ ನಾದ್ಕೋಬೇಕು. ಒಣ ಹಿಟ್ಟು ಪೂರ್ತಿ ಇದಕ್ಕೆ ಮಿಕ್ಸ್ ಆಗಬೇಕು. ಯಾವ ಹದಕ್ಕೆ ಅಂದರೆ ಚಪಾತಿ ಹಿಟ್ಟಿನ ಹದಕ್ಕೆ ಇದು ಬರಬೇಕಾಗತ್ತೆ. ಈಗ ಇದು ನೋಡಿ, ಈ ಥರ ಸಾಫ್ಟಾಗಿ ಕಲಿಸ್ಕೊಂಡಿದ್ದೀನಿ. ಈ ಥರ ಚೆನ್ನಾಗಿ ಕಲಿಸ್ಕೋಬೇಕು. ನೋಡಿ, ಸೇಮ್ ಚಪಾತಿ ಹಿಟ್ಟಿನ ಹದಕ್ಕೆ ಈಗ ಇದು ಬಂದಿದೆ. ಈಗ ಇದಕ್ಕೆ ಒಂದು ದೊಡ್ಡ ಸ್ಪೂನಲ್ಲಿ 1 ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಇಷ್ಟ ಇದೆ ಅನ್ನೋರು ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ, ಪರವಾಗಿಲ್ಲ. ಹಸುವಿನ ಶುದ್ಧ ತುಪ್ಪ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ತುಪ್ಪದ ಜೊತೆ ಇನ್ನೊಂದು ಸಲ ಚೆನ್ನಾಗಿ ಬೆರೆಸ್ಕೋತಾ ಇದ್ದೀನಿ. ತುಪ್ಪ ಹಾಕೋದ್ರಿಂದ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಜೊತೆಗೆ ಸ್ವಲ್ಪ ಅಂಟು ಕೂಡ ಬರುತ್ತೆ. ನೋಡಿ ಯಾವ ಥರ ಅಂಟಾಗಿದೆ ಅಂತ. ಈಗ ಇದನ್ನು ಎಲ್ಲವನ್ನು ಒಂದು ಉಂಡೆ ಆಕಾರಕ್ಕೆ ಮಾಡ್ಕೊಳ್ಳೋಣ. ಈ ಥರ ಎಲ್ಲ ಉಂಡೆ ಆಕಾರಕ್ಕೆ ಮಾಡಿ ರೆಡಿ ಮಾಡಿಟ್ಕೊಳ್ಳಿ. ಒಂದೇ ಹದದ ಉಂಡೆಗಳನ್ನಾಗಿ ಮಾಡ್ಕೊಳ್ಳಿ. ಇಷ್ಟು ಹಿಟ್ಟಲ್ಲಿ ಸುಮಾರು ಒಂದು 6 ಉಂಡೆಗಳು ರೆಡಿ ಆಗ್ತವೆ. ನೋಡಿ, ಸುಮಾರು 6 ಉಂಡೆಗಳಲ್ಲಿ ರೆಡಿಯಾಗಿದೆ. ಎಂಥ ಶೈನಿಂಗ್ ಕೂಡ ಇದೆ ಅಲ್ವಾ ಸ್ನೇಹಿತರೆ? ತುಂಬ ಈಸಿಯಾಗಿ ಒಂದು ಹನಿ ನೀರನ್ನು ಬಳಸದೆ, ಹಾಗೆ ಸ್ವಲ್ಪ ಕೂಡ ಗ್ಯಾಸನ್ನು ಯೂಸ್ ಮಾಡ್ದೇ, ಬೆಂಕಿಯನ್ನು ಬಳಸ್ದೇ ಮಾಡುವಂಥ ಈಸಿಯಾದ ಉಂಡೆ ರೆಸಿಪಿಯಲ್ಲಿ ರೆಡಿಯಾಗಿದೆ. ಅಂದರೆ ಲಡ್ಡು ರೆಸಿಪಿ ರೆಡಿಯಾಗಿದೆ. ಇದನ್ನು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಆರಾಮಾಗಿ ತಿನ್ಬೋದು. ಸರ್ಕಾರದಿಂದ ಸಿಗುವಂಥ ಈ ಥರ ಮಿಲೆಟ್ ಪೌಡ್ರು ಆಗಿರ್ಬೋದು, ಅಥವಾ ಏನು ಪುಷ್ಟಿ ಪೌಡ್ರ್ ಇದೆ, ಅದನ್ನು ದಯವಿಟ್ಟು ಬಳಸಿ. ಅದರಿಂದ ತುಂಬಾ ಹೆಲ್ತ್ ಬೆನಿಫಿಟ್ ಇದೆ. ಇದೇ ಥರದ ಹಲವಾರು ರೆಸಿಪೀಸ್ಗಳು ನನ್ನ ಚಾನಲಲ್ಲಿದೆ, ಅವುಗಳನ್ನು ನೋಡಿ. ಜೊತೆಗೆ ಅವಕ್ಕೂ ಲೈಕ್ ಮಾಡೋದನ್ನ ಮರಿಬೇಡಿ, ಹಾಗೆ ಶೇರ್ ಮಾಡೋದನ್ನ ಮರಿಬೇಡಿ. ಆದಷ್ಟು ಹೆಚ್ಚಾಗಿ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಜೊತೆಗೆ ಅಂಗನವಾಡಿಯಲ್ಲಿ ಕೊಡುವಂಥ ಸಾಂಬಾರು ಪುಡಿಯನ್ನು ಬಳಸಿ ಹಲವಾರು ರೆಸಿಪೀಸ್ಗಳು ನನ್ನ ಚಾನಲಿದೆ. ಮತ್ತು ಸಾರವರ್ಧಕ ಪುಡಿಯನ್ನು ಬಳಸಿ ಮಾಡುವಂಥ ರೆಸಿಪೀಸ್ಗಳು ಕೂಡ ಇದೆ. ಇವುಗಳನ್ನೆಲ್ಲವನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ, ಕೆಳಗಡೆ ಶೀರ್ಷಿಕೆ ಬಾಕ್ಸಲ್ಲಿ. ದಯವಿಟ್ಟು ಚೆಕ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ. ಇನ್ನೊಂದು ಹೊಸ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ಸದಾ ವೀಕ್ಷಿಸ್ತಾ ಇರಿ, ಆಯಿತಾ? ಜೈ ಶ್ರೀರಾಮ್. ಸದಾ ಸಂತೋಷದಿಂದಿರಿ.